ಇನ್ನು ಭೀಮಾ ನದಿ ಆರ್ಭಟಕ್ಕೆ ಕಲಬುರಗಿ ವಿಜಯಪುರ ತತ್ತರಿಸಿ ಹೋಗಿದೆ. ಭೀಮೆ ರೌದ್ರ ನರ್ತನಕ್ಕೆ ಉತ್ತರ ಭಾಗದಲ್ಲಿ ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಭೀಮಾ ನದಿ ಆರ್ಭಟಕ್ಕೆ ಕಲಬುರಗಿ ಆಗಿರಬಹುದು, ವಿಜಯಪುರ ತತ್ತರಿಸಿ ಹೋಗಿದೆ. ಭೀಮೆ ರೌದ್ರ ನರ್ತನಕ್ಕೆ ಉತ್ತರ ಭಾಗದಲ್ಲಿ ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆಯನ್ನ ಮಾಡಲಾಗಿದೆ. ಯಾದಗಿರಿ, ಬೀದರ್ ಜಿಲ್ಲೆಯಲ್ಲೂ ಕೂಡ ಪ್ರವಾಹದ ಆತಂಕ ಎದುರಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ಅಬ್ಬರಕ್ಕೆ ಪ್ರವಾಹದ ಭೀತಿ ನಿರ್ಮಾಣ ಆಗಿದೆ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಕೂಡ ಮಾಡಲಾಗಿದೆ. ಜೇವರ್ಗಿ ಪಟ್ಟಣದ ಕಟ್ಟಿ ಸಂಗಾವಿ ಸೇತುವೆ ಕೂಡ ಮುಳುಗಡೆಯಾಗಿದೆ. ಬೀದರ್ ಮತ್ತು ಶ್ರೀರಂಗಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಈಗ ಮುಳುಗಡೆಯಾಗಿದೆ. ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಕೂಡ ಮಾಡಲಾಗಿದೆ. ಹಾಗಾಗಿ ಯಾದಗಿರಿ ಭಾಗ ಆಗಿರಬಹುದು ಅಥವಾ ಬೀದರ್ ಭಾಗ ಆಗಿರಬಹುದು, ಸದ್ಯಕ್ಕೆ ಅಲ್ಲಿ ಪ್ರವಾಹದ ಆತಂಕ ಕೂಡ ಜನರನ್ನ ಕಾಡ್ತಾ ಇದೆ. ಇನ್ನು ಬಸ್ ಸ್ಟಾಪ್ನಲ್ಲಿ ಯಾವ ರೀತಿ ಮಳೆಯ ನೀರು ನಿಂತಿದೆ ಅಂತ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಬೇರೆ ಬೇರೆ ಗ್ರಾಮಗಳಾಗಿರಬಹುದು, ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಪಶ್ಚಿಮ ಘಟ್ಟ ಬೆಳಗಾವಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಭೀಮಾ ನದಿಗೆ 3.50 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಕೂಡ ಮಾಡಲಾಗಿದೆ. ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡಲಾಗಿದೆ. ಅಫಜಲಾಪುರ, ಜೇವರ್ಗಿ ತಾಲೂಕಿನಲ್ಲಿ ಜನರಿಗೆ ಆತಂಕ ಈಗ ಮನೆ ಮಾಡಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭೀಮಾ ನದಿ. ಇನ್ನು ಪಶ್ಚಿಮ ಘಟ್ಟ ಆಗಿರಬಹುದು, ಬೆಳಗಾವಿಯಲ್ಲೂ ಕೂಡ ಭಾರೀ ಮಳೆಯಾಗ್ತಾ ಇದೆ. ಭೀಮಾ ನದಿಗೆ 3.50 ಲಕ್ಷ ಕ್ಯೂಸೆಕ್ ನೀರನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇನ್ನು ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರನ್ನು ರಿಲೀಸ್ ಮಾಡಲಾಗಿದೆ. ಹಾಗಾಗಿ ಅಫಜಲಾಪುರ ಸೈಡ್ ಆಗಿರಬಹುದು ಅಥವಾ ಜೇವರ್ಗಿ ತಾಲೂಕಿನ ಜನರಿಗೆ ಈಗ ಆತಂಕ ಮನೆ ಮಾಡಿದೆ. ಯಾಕೆಂದರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಒಂದು ವೇಳೆ ಮಳೆಯ ನೀರು ಮನೆಗೆ ನುಗ್ಗೋ ಸಾಧ್ಯತೆ ಇರುತ್ತೆ ಅಥವಾ ಮಳೆ ಜಾಸ್ತಿ ಆದರೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಭೀಮಾ ನದಿ ಪ್ರವಾಹಕ್ಕೆ ಬೀದಿಗೆ ಬಂದ ಕುಟುಂಬಸ್ಥರು, ಭೀಮಾ ತೀರದ ಕುಮಸಗಿ ಗ್ರಾಮದ ಜನರು ಪರದಾಡ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ಭೀಮಾ ತೀರದ ಕುಮಸಗಿ ಗ್ರಾಮ, ಒಂದೆಡೆ ಭೀಮಾ ನದಿ ಪ್ರವಾಹ, ಮತ್ತೊಂದೆಡೆ ಭಾರೀ ಮಳೆ. ಕುಮಸಗಿಯ 30ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗಳಿಗೆ ನೀರು ನುಗ್ಗಿ ಬೀದಿಗೆ ಬಂದಿದ್ದ 6 ಕುಟುಂಬಗಳು. ಭೀಮಾ ನದಿ ಪ್ರವಾಹಕ್ಕೆ ಕುಟುಂಬಗಳು ಬೀದಿಗೆ ಬಂದ್ಬಿಟ್ಟಿದ್ದಾವೆ. ಭೀಮಾ ತೀರದ ಕುಮಸಗಿ ಗ್ರಾಮದ ಜನರು ಸದ್ಯಕ್ಕೆ ಪರದಾಡ್ತಾ ಇದ್ದಾರೆ. ಒಂದೆಡೆ ಭೀಮಾ ನದಿಯ ಪ್ರವಾಹ, ಮತ್ತೊಂದೆಡೆ ಭಾರೀ ಮಳೆ, ಎರಡೂ ಕೂಡ ನಿಭಾಯಿಸೋದು ಬಹಳ ಕಷ್ಟ ಆಗುತ್ತೆ. ಇನ್ನು ಭಾರೀ ಮಳೆಯಿಂದಾಗಿ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಹೋಗುತ್ತೆ. ಇದರಿಂದ ಪ್ರವಾಹದ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇನ್ನು ನೀರಿನ ಮಟ್ಟ ಏರಿಕೆ ಆಗ್ತಾ ಹೋದಂತೆ ಮನೆಗೂ ಕೂಡ ನೀರು ನುಗ್ಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಲ್ಲಿ ಜನರು ಹೈರಾಣ ಆಗಿದ್ದಾರೆ. ಯಾವ ರೀತಿ ಜೀವನ ನಡೆಸೋದು ಅಂತ ಸದ್ಯಕ್ಕೆ ಜನಜೀವನವೇ ಆ ಭಾಗದಲ್ಲಿ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಸದ್ಯಕ್ಕೆ ಕಾಳಜಿ ಕೇಂದ್ರಕ್ಕೂ ಕೂಡ ಶಿಫ್ಟ್ ಮಾಡ್ತಾ ಇಲ್ಲ ಅಂತ ಅಲ್ಲಿನ ಜನರು ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ. 6 ಮನೆಗಳು ಸಂಪೂರ್ಣ ಜಲಾವೃತ ಆಗಿದೆ. 6 ಕುಟುಂಬಗಳು ಈಗ ಸದ್ಯ ಬೀದಿಗೆ ಬಂದುಬಿಟ್ಟಿದ್ದಾವೆ. ಅವರಿಗೆ ಆಹಾರಗಳಾಗಿರಬಹುದು ಅಥವಾ ನೀರು ಕೂಡ ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರನ್ನ ಕಾಳಜಿ ಕೇಂದ್ರಕ್ಕೂ ಕೂಡ ಶಿಫ್ಟ್ ಮಾಡ್ತಾ ಇಲ್ಲ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ರಾಜ್ಯದಾದ್ಯಂತ ಎಲ್ಲೆಲ್ಲೂ ಮಳೆಯೇ. ನಿರಂತರ ಮಳೆಗೆ ಹಳ್ಳ ಕೊಳ್ಳಗಳು ಭರ್ತಿಯಾಗಿ ಜನ ಹೈರಾಣ ಆಗಿದ್ದಾರೆ. ಹೊಸೂರು ಗ್ರಾಮದ ಹಳ್ಳಕ್ಕೆ ನಿರ್ಮಿಸಿದಂತಹ ಸೇತುವೆ ಕೂಡ ಜಲಾವೃತ ಆಗಿದೆ. ಬೈಲಹೊಂಗಲ, ಮುನವಳ್ಳಿಗೆ ಪಟ್ಟಣ ಸಂಪರ್ಕ ಕೂಡ ಕಡಿತ ಆಗಿದೆ. ರಸ್ತೆಗಳೇ ಮುಳುಗಡೆ ಆಗಿದೆ. ಸಂಚಾರ ಬಂದ್ ಮಾಡಲಾಗಿದೆ. ಜನರು ಒಂದ್ ಕಡೆ ಪರದಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮಳೆಯಿಂದ ರೈತಾಪಿ ವರ್ಗ ಎಂದೇ ಕಂಗೆಟ್ಟು ಹೋಗಿದ್ದಾರೆ. ನಿರಂತರ ಮಳೆಗೆ ಜಮೀನುಗಳು ಸಂಪೂರ್ಣ ಜಲಾವೃತ ಆಗಿದೆ. ಸವದತ್ತಿ ತಾಲೂಕಿನ ಚಿಕ್ಕ ಉಳ್ಳಿಗೇರಿ ಗ್ರಾಮದ ರೈತ ಪಾಪ ನರಳಾಡ್ತಾ ಇದ್ದಾರೆ. ಏಕೆಂದ್ರೆ ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆದಿರ್ತಾರೆ. ಆ ಬೆಳೆ ಕೈಗೆ ಬಂದಿಲ್ಲ ಅಂತಂದ್ರೆ ರೈತರ ಪರಿಸ್ಥಿತಿ ಯಾವ ರೀತಿ ಇರಬೇಕು. ರೈತ ಮೊದಲು ಈ ಮಳೆ ಆಗೋಕ್ಕಿಂತ ಮೊದಲು ಅಯ್ಯೋ ಮಳೆ ಬಂದ್ರೆ ಸಾಕಪ್ಪ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಆಗ್ತಾ ಇರುವ ಭಾರೀ ಮಳೆಯಿಂದಾಗಿ ನಷ್ಟ ಆಗ್ತಾ ಇದೆ ರೈತರಿಗೆ. ಬೆಳೆದಂತಹ ಬೆಳೆ ಕೈಗೆ ಸಿಗ್ತಾ ಇಲ್ಲ. ಈಗ ಸಾಲ ಮಾಡಿರ್ತಾರೆ, ಆ ಸಾಲವನ್ನು ತೀರಿಸಬೇಕಂದ್ರೆ ಬೆಳೆ ಕೈಗೆ ಬರಬೇಕು. ಆ ಬೆಳೆಯನ್ನು ಮಾರಿದ್ರಷ್ಟೇ ರೈತ ತನ್ನ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ನದಿಯ ಅಕ್ಕಪಕ್ಕದ ಜಮೀನುಗಳೇನಿರ್ತಾರೆ, ಕೆಲವೊಂದಿಷ್ಟು ರೈತರ ಜಮೀನುಗಳು ಈ ನದಿಯ ಅಕ್ಕಪಕ್ಕದಲ್ಲಿರುತ್ತೆ. ನೀರಿನ ಮಟ್ಟ ಹೆಚ್ಚಾದಂತೆ ಆ ನದಿಯ ನೀರೇನಾಗುತ್ತೆ, ಆ ಜಮೀನುಗಳಿಗೂ ಕೂಡ ಜಮೀನು ಜಲಾವೃತ ಆಗುತ್ತೆ. ಆಗ ಅಲ್ಲಿರುವಂತಹ ಬೆಳೆ ಎಲ್ಲವೂ ಕೂಡ ನಾಶ ಆಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ ಕಲಬುರಗಿಯಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ.
ರೈತ ಕಷ್ಟಪಟ್ಟು ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ರೈತನ ಪರಿಸ್ಥಿತಿ ಏನಾಗಬೇಕು? ರೈತರ ಗೋಳು ಕೇಳೋರು ಯಾರು? ಈ ರೀತಿಯಾಗಿ ಜಲಾವೃತ ಆದರೆ ರೈತ ತಿನ್ನೋ ಊಟಕ್ಕೂ ಕೂಡ ಗತಿ ಇಲ್ಲದ ಅಂತ ಪರಿಸ್ಥಿತಿ ಬರುತ್ತೆ. ನಮಗೆ ಅನ್ನ ಹಾಕುವಂಥ ಅನ್ನದಾತರ ಪರಿಸ್ಥಿತಿ ಸದ್ಯಕ್ಕೆ ಈ ರೀತಿಯಾಗಿದೆ. ಒಂದು ಕಡೆ ಮಳೆ ಆದರೆ ಖುಷಿಯ ವಾತಾವರಣ ನಿರ್ಮಾಣ ಆಗುತ್ತೆ. ಅಯ್ಯೋ ಮಳೆ ಬಂತಪ್ಪ, ನಮ್ಮ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಅಂತ ರೈತರು ಯೋಚನೆ ಮಾಡ್ತಾರೆ. ಆದರೆ ಈಗ ಬರ್ತಾ ಇರುವಂತಹ ಭಾರೀ ಮಳೆಯಿಂದಾಗಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಕಲಬುರಗಿ ಆಗಿರಬಹುದು, ವಿಜಯಪುರ ಆಗಿರಬಹುದು, ಇನ್ನು ಬೆಳಗಾವಿ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಕೆಲವೊಂದಿಷ್ಟು ಕಡೆ ಮನೆಗೆ ಆ ಮಳೆಯ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಮತ್ತೊಂದು ಕಡೆ ಬೆಳೆಗಳು ಕೈಗೆ ಬಂದಂತಹ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿಯಲ್ಲಿ ಬೆಳೆಗಳು ನಾಶ ಆಗ್ತಾ ಇದೆ. ಸಾಕಷ್ಟು ಅವಾಂತರಗಳ ಸುರಿಮಳೆಯೇ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದಿನ ಮಳೆ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಆದರೆ ಜಿಲ್ಲಾಡಳಿತ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ನೋಡಬೇಕಾಗತ್ತೆ.